ನಾವು ಯಾವತ್ತೂ ನಾವು ಎಮ್ ಎಲ್ ಎ ಮೇಲೆ ಅಪಾರವಾದ ಗೌರವ ಇಟ್ಟಿದ್ದೀವಿ, ಇಲ್ಲ ಅಂತ ಹೇಳಲ್ಲ. ನಮಗೂ ವಿಶ್ವಾಸದಲ್ಲಿದ್ದರು, ನಾವು ವಿಶ್ವಾಸದಲ್ಲಿದ್ದೀವಿ. ನಮ್ಮೂರಲ್ಲಿ ಮೊನ್ನೆ ರಂಗೋಲಿ ಕಾರ್ಯಕ್ರಮ ಆಗಬೇಕಾದ್ರೆ ಅವರು ನಮಗೆ ನಮ್ಮ ಗ್ರಾಮಸ್ಥರು ಎಲ್ಲ ಮೀಟ್ ಮಾಡಿ ಏನು ಹೇಳಿರೋ, ನಮ್ಮ ಊರಿಗೆ ಏನು ಕೆಲಸ ಮಾಡಿಲ್ಲ ಕಾರಣ ನೀವು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ, ನೀವು ಎಮ್ ಎಲ್ ಎರ್ ಹತ್ರ ಅಡ್ಜಸ್ಟ್ಮೆಂಟ್ ಆಗಿಬಿಟ್ಟಿದ್ದೀರಾ ನೀವು ಅಂತೇಳಿ ನಮಗೆ ಎಲ್ಲ ಮುಖಂಡರುಗಳು ಅಷ್ಟು ಜನ ನಮ್ಮನ್ನು ಕೇಳಿದಾಗ ನಾನೇನು ಹೇಳಿದೆ, ನಮ್ಮ ಹುಡುಗರಿಗಂತ ಇಬ್ಬರು ಮೂವರಿಗೆ ಫೋನ್ ಹಾಕಿ ಏನಪ್ಪ ಮಾಡ್ತಾಯಿದ್ದೀರ ನಂದು ಮೂರಣ್ಣ ಮಾಡ್ತಾಯಿದ್ದೀವಿ ಅಂದರು. ಅದಕ್ಕೆ ನಾನೇನು ಹೇಳಿದೆ, ನಮ್ಮೂರಲ್ಲಿ ಯಾವುದೋ ಒಂದು ಗುದ್ಲಿ ಪೂಜೆ ಕೂಡ ಮಾಡಿಲ್ಲ ಎಮ್ ಎಲ್ ಎರು, ನಾವು ಕೇಳ್ಕೊಂಡಿದ್ದೀವಿ ಇಲ್ಲ ಅಂತ ಹೇಳ್ದಲ್ಲ. ಅದಕ್ಕೆ ಎಮ್ ಎಲ್ ಎರ್ ನಮ್ಮ ಮೇಲೆ ವಿಶ್ವಾಸದಲ್ಲಿ ಇಟ್ಕೊಂಡ್ರೆ ನಾವು ಅವ್ರ ಬಗ್ಗೆ ಅಪಾರದ ಗೌರವವನ್ನು ಇಟ್ಟಿದ್ದೀವಿ. ಎಮ್ ಎಲ್ ಎರ್ ಮೇಲೆ ಯಾವತ್ತೂ ನಾವು ಅಪಪ್ರಚಾರ ಅವ್ರ ಬಗ್ಗೆನೂ ಮಾಡಿಲ್ಲ, ನಮ್ಮ ಬಗ್ಗೆನೂ ಅವರು ಮಾಡಿಲ್ಲ. ನಮ್ಮೂರಿಗೆ ಕೆಲಸ ಕೇಳೋದ್ರಿಂದ ತಪ್ಪಿದೆಯಾ ಸರ್? ತಪ್ಪೇನಿಲ್ಲ. ನಾವು ಆ ಕಾರ್ಯಕ್ರಮ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಇಲ್ಲ ಅಕ್ಸ್ಲೇಟು ಎಮ್ ಎಲ್ ಎರೇ ಫೋನ್ ಮಾಡಿ ಹಿಂಗೆ ಕಾರ್ಯಕ್ರಮ ನಿಮ್ಮೂರಲ್ಲಿ ನಾವು ಮಾಡ್ತೀವಿ, ನೀವೆಲ್ಲ ಕೈ ಜೋಡಿಸಿ ನಿಮ್ಮೂರಿಗೆ ಏನು ಕೆಲಸ ಆಗಬೇಕು ಅಂತ ಹೇಳಿದರೆ 100% ನಾವು ಇದಕ್ಕೆ ಏನು ವಿರೋಧ ಮಾಡ್ತಿರಲಿಲ್ಲ. ಸಾಲದಕ್ಕೆ ಅಲ್ಲಿ ನಮ್ಮ ಮುಖಂಡರುಗಳೆಲ್ಲ ಸೇರಿ BMS ಆಗಿರ್ಬೋದು, ನಮ್ಮ ಗೋಪಿ ಎಲ್ಲ ನಮ್ಮ ಹಿರಿಯ ಮುಖಂಡರೆಲ್ಲ ಕೇಳಿರು, ಏನು ಕೆಲಸ ಆಗದಲ್ಲ ಏನಕ್ಕೆ ಬರೀ ರಂಗೋಲಿ ಬಿಟ್ಕೊಂಡು ಹೋದರೆ ಏನು ಪ್ರಯೋಜನ ಅಂತ ಕೇಳಿರು. ಆದ್ದರಿಂದ ನಾವು ಸ್ವಲ್ಪ ವಿರೋಧ ಮಾಡಿದ ಸತ್ಯ. ವಿರೋಧ ಮಾಡಿದ್ರು ಆಮೇಲೆ ಬೆಳಗ್ಗೆ ಎಲ್ಲರೂ ಸಹಕರಿಸಿದ್ದೀವಿ. ನಾವು ಎಮ್ ಎಲ್ ಎರ್ಗೆ ನಾವು ಯಾವ ಅಪಾರವಾದ ಗೌರವನ ಕೊಟ್ಟು ಸಹಕರಿಸಿ ನಾವು ಬಂದಿರ್ತಕ್ಕಂಥ ಜನಕ್ಕೆ ಏನಾದರೂ ನಾವು ಅಪಪ್ರಚಾರ ಮಾಡಿ ಧುಮುಕಿ ಹಾಕಿದರೆ ಕೂಡಲೇ ಅದೇನಾದಿದ್ರು ನಾವೇನೋ ಧುಮುಕಿ ಹಾಕಿ ಸಹಕರಿಸಿಲ್ಲ ಅಂದಿದ್ರೆ ಕೂಡಲೇ ನಮ್ಮಲ್ಲಿ ಏನು ಕ್ರಮ ಬೇಕಾದ್ರೂ ತಗೊಳ್ಳಿ. ಇತ್ತು ನಮ್ಮ ಮಾವರಲ್ಲಿ ಬಿಟ್ಟು ಅದು ಕ್ಲೀನ್ ಮಾಡಿ ನಮಗೆ ಗೊತ್ತಿಲ್ಲ. ನಾವು ಮಾಮೂಲಿ ಗಾಡಿಗಳು ಹಾಕ್ತಿರ್ತೀವಿ, ತೊತ್ತಿರ್ತೀವಿ, ಗಾಡಿಗಳು ಇದ್ದು ಅಲ್ಲಿ ಗಾಡಿ ಬಂದು ಪೊಲೀಸ್ನವರು ಮತ್ತು ಇವರೆಲ್ಲ ಯಾರು ಮುಖಂಡರುಗಳು ನಮಗೆ ಕೇಳಿದಾಗ ನಾವು ಕೇಳಿರೋ. ಆದರೂ ಎಮ್ ಎಲ್ ಎ ಬರೋ ಟೈಮ್ಗೆ ಯಾಕಪ್ಪ ಇಲ್ಲಿ ಇರಲಿ, ನಮಗೆ ನಮ್ಮೂರಿಗೆ ಬರ್ತಾವ್ರೆ ಕೆಲಸ ಆಗಲಿ ಅಂತ ಹೇಳ್ಬಿಟ್ಟು ನಾವು ವಾಪಸ್ ತಗೊಂಡಿದ್ದೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಾವು ಯಾರ ಮೇಲೆ ಧುಮುಕಿ ಹಾಕಿಲ್ಲ. ನಮ್ಮ ಚೆನ್ನಗಪ್ಪಾಜಿ ಅವರು ಇದ್ದಾಗಲೂ, ನಮ್ಮ ಚೆನ್ನಗಪ್ಪ ಅವ್ರು ಇದ್ದಾಗಲೂ ನಮಗೆ ಸಹಕರಿಸ್ಯಾರೆ. ನಾವೇನು ಆವಾಗ ಚಿಕ್ಕ ಹುಡುಗರು, ನಮ್ಮೂರು ಮುಖಂಡರಂತ ಗೋವಿಂದಪ್ಪನವ್ರು ಇದ್ದರು. ಅದು ನಮ್ಮ ಚೆನ್ನಗಪ್ಪರು ಇದ್ದಾಗ ನಮ್ಮೂರಿಗೆ ಸಾಕಷ್ಟು ಕೆಲಸ ಮಾಡಿಕೊಟ್ಟಿದ್ದಾರೆ. ಇಡೀ ಸೋಂಪುರ ತ್ಯಾಮಳ್ಳಿಗಿರು ಎರಡೊಬ್ಳಿಗೂ ಕೆಲಸ ಮಾಡಿಕೊಟ್ಟಿದ್ದಾರೆ ಚೆನ್ನಗಪ್ಪಾಜಿಯವರು. ಅಲ್ಲಿ ನಮ್ಮ ಗೌರಿಶಂಕರ್ ಆಗಲಿ, ಅದರಲ್ಲಿ ಎರಡು ಮಾತಿಲ್ಲ. ಅದೇ ರೀತಿ ನಾಗರಾಜ್ ಅವರು ಗೆದ್ದರು ಬಿ ಜೆ ಪಿಯಿಂದ ನಾಗರಾಜ್ ಗೆದ್ರೂ ಯಾವುದಕ್ಕೂ ಕುಂದುಕೊರತೆ ಇಲ್ದಂಗೆ ನಮ್ಮೂರಿಗೆ ಬಂದು ನಮ್ಮೂರಲ್ಲಿ ಬಿದ್ದಿದ್ದು ಮೂರೇ ಓಟು. ಯಾರಿಗೆ? BJP ನಾಗರಾಜಣ್ಣವ್ರಿಗೆ ಬಿದ್ದಿದ್ದೆ 3 ಓಟು. ಆದರೂ ಅವರು ಓಟ್ ಹಾಕಿಲ್ಲ ಅಂತ ಯಾವತ್ತೂ ಕೇಳಿಲ್ಲ. ನಿಮ್ಮೂರಿಗೆ ಓಟ್ ನೀವು ಓಟ್ ಹಾಕಿಲ್ಲ ಅಂತ ಕೇಳಿಲ್ಲ. ನಿಮ್ಮೂರಿಗೆ ಏನು ಕೆಲಸ ಆಗಬೇಕು ಮೋಹನ್ ಕುಮಾರ್ BMS ನಮ್ಮನ್ನೆಲ್ಲ ಕರೆಸಿ ಮೀಟ್ ಮಾಡಿ ಊರಲ್ಲಿ ನಿಮ್ಮೂರಿಗೆ ಏನು ಕೆಲಸ ಆಗಬೇಕು ಅಂತೇಳಿ ಕೆಲಸ ಮಾಡಿಕೊಟ್ಟಾರೆ. ಅವ್ರಿಗೂ ನಾವು ಇವತ್ತು ಧನ್ಯವಾದ ಹೇಳ್ಬೇಕು. ಯಾಕೆಂದರೆ ಯಾವತ್ತೂ ದೇಶ ರಾಜಕೀಯ ಮಾಡಿದಂಥ ವ್ಯಕ್ತಿಯಲ್ಲ ಯಾರೋ ನಾಗರಾಜಣ್ಣನಾಗಲಿ. ಆಮೇಲೆ ನಮ್ಮ ಡಾಕ್ಟ್ರು MLA ಅವರು ಶ್ರೀನಿವಾಸ ಮೂರ್ತಿ ಅವರು 10 ವರ್ಷ ಇದ್ದರು. ಯಾರಿಗಾನ 10 ವರ್ಷ ಇದ್ದಾಗ ಯಾರಿಗಾನ ಒಬ್ರಿಗಾನ ಅದು ಧುಮುಕಿ ಹಾಕಿದ್ದಾಗ ಆಗಲಿ, ಪೊಲೀಸ್ನವ್ರು ಮನೆ ತಕ್ಕ ಕಳಿಸಿದ್ದೇ ಆಗಲಿ, ಫಸ್ಟ್ ಟೈಮ್ ಟಾರ್ ಹಾಕಿದ್ರು. ಆಮೇಲೆ ಕಾಂಕ್ರೀಟ್ರು ಎಲ್ಲ ಪ್ರತಿಯೊಂದು ಕಾಂಕ್ರೀಟ್ರು ಆಗಿದೆ. ಅಲ್ಲೇ ಈತಲಿಂದ ಹೈವೇಯಿಂದ ನಮಗೆ ಕಾಂಕ್ರೀಟು ಇದಿಲ್ಲ, ಎಲ್ಲ ಕಿತ್ತೋಗ್ಬಿಟ್ಟದೆ. ಈಗ ವರ್ಷ 5 ವರ್ಷಕ್ಕೆ 3 ವರ್ಷಕ್ಕೆ ಕಿತ್ತೋತದಪ್ಪ. ನಾವು ಕೇಳೋದೇನು ತಪ್ಪ? 3 ವರ್ಷ ನೀವು ಗೆದ್ದಿದ್ದೀರಾ, 3 ವರ್ಷ ಆಯಿತು ಸ್ವಾಮಿ, ಗೆದ್ದಿದ್ದೀರಾ. ನಿಮ್ಗೆ ಅಪಾರದ ಮೇಲೆ ಗೌರವ ಇಟ್ಟಿದ್ದೀವಿ. ನಮ್ಮೂರಿಗೆ ಏನೋ ಅನುಕೂಲ ಮಾಡಿಕೊಡ್ಬೇಕು ತಾನೆ. ಆಮೇಲೆ ಬೋರು ಕುಡಿಯೋಕ್ಕೆ ನೀರಿಲ್ಲ ಅಂತ ಸುಮಾರು ಸತಿ ಪಾಯಿಂಟ್ ಮಾಡಿಸಿರು. ಇವತ್ತಿನವರೆಗೂ ಬೋರ್ ಹಾಕ್ಸಿಲ್ಲ ನಮ್ಮೂರಿಗೆ. ನಮ್ಮೂರಾಗ ಪ್ರಶ್ನೆ ಮಾಡ್ತಾರೆ ನಮ್ಮನ್ನು. ನಾವು ಒಂದು ಹೋಬಳಿ ಅಧ್ಯಕ್ಷರಾಗಿ ನಮಗೆ ಜನ ಕೇಳಿದಾಗ ನಾವು ಉತ್ತರ ಕೊಡಬೇಕು. ಇಲ್ಲ ಅಂದರೆ ನೀವೇನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಬಿಟ್ಟಿದ್ದೀರಾ, ನೀವೇನೋ ಮಾಡ್ಕೊಂಡಿದ್ದೀರಾ, ಅದಕ್ಕೋಸ್ಕರ ನೀವೇನು ಬರಲ್ಲ ಮುಂದಕ್ಕೆ ಅಂತ ಕೇಳ್ತಾರೆ. ನಾವೇನಿಗೆ ಉತ್ತರ ಕೊಡಬೇಕು? ಜನಕರಿಗೆ, ಕಾರ್ಯಕರ್ತರಿಗೆ 50 ಲಕ್ಷ ಕಾಮಗಾರಿ ನಮ್ಮ ಭಾರತೀಪುರಕ್ಕೆ ನಮ್ಮ ಭಾರತೀಪುರಕ್ಕೆ ಎಲ್ಲೂ ಆಗಿಲ್ಲ. ಏನೋ ಇವಾಗ ನೆನ್ನೆ ಏನೋ ಪೂಜೆ ಮಾಡಿದ್ದೀವಿ ಅಂತ ಹೇಳ್ತಾರೆ. 1.5 ಕೋಟಿ ಹಾಕಿದ್ದೀವಿ. ಧನ್ಯವಾದಗಳು ಹೇಳ್ತೀವಿ ಅವ್ರಿಗೆ. ಮಾಡಿ ಆ ರೋಡೆಲ್ಲ ನಮಗೆ ಮಾಡಿ ಅನುಕೂಲ ಆದಮೇಲೆ ನಾವೇ ಕರೆಸ್ಬಿಟ್ಟು ಅವ್ರಿಗೆ ನಾವು ಗೌರವದಿಂದ ನಮ್ಮ MLA ಅಂತ ನಾವು ನಮಗೂ MLAನೇ ಅವರು. ನಾವ್ಯಾವತ್ತು ಈಗ ಎಲ್ಲ ಗುಂಡಿ ಗುದ್ರೆ ಬಿದ್ದವೆ, ಎಲ್ಲೂ ಆಗಿಲ್ಲ. ಇಂಥದ್ದು ಮಾಡಿದ್ದೀನಿ ಅಂತ ಕಾಲೋನಿಯೆಲ್ಲ ಎಡಳಿ ಕಾಲೋನಿಗೆ ಒಂದು 25 ಲಕ್ಷ ರೂಪಾಯಿನೂ ಹಾಕಿದ್ದಾರೆ. ಅದು ಚರಂಡಿ ಇವೇನೋ ಮಾಡೋದನ್ನ ಇನ್ನು ರೋಡೆಲ್ಲ ಆಗಿಲ್ಲ, ಅದು ಹಾಕಿದ್ದಾರೆ. ಇಲ್ಲಿ ಭಾರತೀಪುರ ಊರೊಳಗಡೆ ಇಲ್ಲನ ಒಂದೇ ಒಂದು ಗುದ್ಲಿ ಮುಂಡ ಹಾಕ್ಯವ್ರೆ ಅಂತೇಳಿ, ಒಂದು ಗುದ್ಲಿ ಕಾಂಕ್ರೀಟ್ ಹಾಕಿದೆ ಅಂತೇಳಿ ಹೋಗಿ ಎಲ್ಲರದ್ದು ಇಷ್ಟೇ. ನಮ್ಮೂರಿಗೆ ಈ ಕಡೆ ಹೈವೇಯಿಂದಲೂ ಎಲ್ಲ ಪೂರ್ತಿ ರೋಡ್ ಹೊರಟಾಗಿದೆ. ಆ ಕಡೆ ಇಂಡಸ್ಟ್ರಿಯಲಿಂದ ಹಿಡಿದು BMS ಮನೆ ತನಕ ಇದಿಲ್ಲ. ಅವೆರಡು ನಮಗೆ ಅನುಕೂಲ ಮಾಡಿಕೊಟ್ರೆ ಏನು ಅವ್ರಿಗೆ ನಾವೇನು ಇವತ್ತು ಅದೇ ಗೌರವ ಇರ್ತೀವಿ, ಮುಂದೆನೂ ಗೌರವ ಇರ್ತೀವಿ. ನಾವು ಯಾವತ್ತೂ ಅಪಪ್ರಚಾರವಾಗಿ ನಾವು ಅವ್ರಿಗೆ ದೌರ್ಜನ್ಯದಾಗ ಯಾವುದಕ್ಕೂ ನಾವು ಹೇಳಿಲ್ಲ. ಈ ದೌರ್ಜನ್ಯ ಅಂತ ಹೇಳಿವ್ರಲ್ಲ, ದೌರ್ಜನ್ಯವಾಗಿ ನಾವು ಮಾತಾಡಿದರೆ ತನಿಖೆ ಮಾಡಲಿ. ಆ ರಂಗೋಲಿ ಸ್ಪರ್ಧೆಗೆ ವಿರೋಧ ಪಡಿಸಿದ್ರೆ ಊರಾಗ ಕೆಲಸ ಆಗಿಲ್ಲ ಅಂತ. ನಮ್ಮೂರಾಗೆ ಕೆಲಸ ಆಗಿಲ್ಲ, ಬರೀ ರಂಗೋಲಿ ಬಿಟ್ಕೊಂಡು ಹೋದರೆ
ಪ್ರಯೋಜನ ಏನು ಬರ್ತದೆ ಅಂತೇಳಿ ಸ್ವಲ್ಪ ವಿರೋಧ ಮಾಡಿರೋದು ನಿಜ. ವಿರೋಧ ಮಾಡಿದ್ದೀವಿ. ಮಾಡಿದ್ಮೇಲೆ ತಿರ್ಗಾ ಸಹಕರಿಸಿದ್ದೀವಿ. ನಾವು ಯಾರು ಹೋಗಿ ನೀವು ಅಲ್ಲಿ MLA ಬಂದಾಗ ಗಲಾಟೆ ಮಾಡಬೇಡಿ ಅಂತೇಳಿ ಹೇಳಿದ್ದೀವಿ. ನೀವು ಹೋಗೋಂಥವ್ರು ಹೋಗಿ ನೀವು ಸಹಕರಿಸಿ, ನೀವು ಬೇಡ ಅಂತೇಳಿಲ್ಲ ಅಂತೇಳಿ ನಾವು ಅವ್ರಿಗೆ ಹೇಳಿದ್ದೀವಿ. ಯಾವುದೇ ಕಾರಣಕ್ಕೂ ಯಾವ ಹೆಣ್ಮಕ್ಳಿಗೂ ನೀವು ಹೋಗ್ಬೇಡಿ, ರಂಗೋಲಿ ಬಿಡಬೇಡಿ ಅಂತ ಯಾರಿಗೂ ಹೇಳಿಲ್ಲ. ಹೇಳಿದರೆ ಹೇಳಿಸ್ಲಿ. ಆಮೇಲೆ ಇದ್ದ ಮಾಡ್ಕೊಂಡಿದ್ದೀವಿ. ಮಾಡೋರೆ 10 ವರ್ಷ ಹಂಗೆ ಇರ್ತದ ರೋಡಲ್ಲಿ. ಈಗ ನಿಮಗೆ 10 ವರ್ಷ ಇದ್ದಾಗ ನಮ್ಮ ಚನ್ನಗಾಪುರ ಮಾಡೋರು ಅಂತ ಹೇಳಿವ, ಅವರು ಮಾಡೋರೆ, ನಾಗರಣ್ಣ ಮಾಡೋರೆ, ಈ ಡಾಕ್ಟ್ರು ಶ್ರೀನಿವಾಸ ಮೂರ್ತಿ ಅವ್ರು ಮಾಡೋರೆ. ರೋಡು 2 ವರ್ಷಕ್ಕೆ 3 ವರ್ಷಕ್ಕೆ ಕಿತ್ತೋತದ ಇರ್ತದ. ಏನು ಕಾಂಕ್ರೀಟ್ ರೋಡ, ಟಾರ್ ರೋಡ್ ಇದ್ ಕಡೆ ರಾಜಕೀಯ ಮಾಡ್ಬೇಕು. ಅವರು ಅಭಿವೃದ್ಧಿ ರಾಜಕೀಯ ಮಾಡೋದೆ 3 ವರ್ಷ. ಯಾಕೆಂದರೆ MLA ಗೆದ್ದಾಗ 1 ವರ್ಷ 2 ವರ್ಷ ಅವ್ರಿಗೂ ಕೈ ಕಾಲು ಆಡಬೇಕು, ಮಾಡ್ತಾರೆ ಅಂತ ನಮಗೂ ಒಂದು ಅಭಿಮಾನ ಇತ್ತು. ಮಾಡ್ಬೋದು ಅನ್ನೋದು ಈಗ ಮುಂದೆ ಮಾಡ್ಬೋದು ಅಂತ ನಾವು ಇಟ್ಕೊಂಡಿದ್ವಿ. ಈಗಲೂ ನಾವು ಮುಂದೆ ನಮ್ಮ ಊರಿಗೆ ಅನುಕೂಲ ಮಾಡಿಕೊಡ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ. ಪೂಜೆ ಮಾಡೋಗ್ಯಾರೆ ಆ ಪೂಜೆ ಮಾಡಿರೋದು ಇಲ್ಲಿಂದ ಇಲ್ಲಿಗೆ ಅಂತ ನಮ್ಗೆ ಹೇಳಿಲ್ಲ. 1.5 ಕೋಟಿ ಆಗ್ತಿದ್ದೀವಿ ಅಂತ ಹೇಳೋರು ಅಷ್ಟೇ. ಪೂಜೆ ಮಾಡೋಲ್ಲ. ನೋಡೋಣ ಒಂದು 2-3 ತಿಂಗಳಿಗೆ ಮಾಡ್ತಾರೋ ಇಲ್ವೋ ನೋಡೋಣ, ಕಾದು ನೋಡ್ತೀವಿ.